ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆ ನಾಡಿನ ಕರಾವಳಿಯಲ್ಲಿಯೂ ಸಹ ಚಂಡಮಾರುತದ ಎಫೆಕ್ಟ್ ಈಗ ತಟ್ತಾ ಇರುವುದು. ಅರಬ್ಬಿ ಸಮುದ್ರದಲ್ಲಿ ತೆರೆಗಳು ಅಬ್ಬರಿಸ್ತಾ ಇದ್ದು ಉಡುಪಿ ಜಿಲ್ಲೆಯ ಕಡಲ ತೀರದಲ್ಲಿ ಕೊರೆತ ಆರಂಭ ಆಗಿದೆ. ಕಾಪುವಿನ ಮಟು ಬೀಚ್ ರಸ್ತೆಯ ಪಕ್ಕದವರೆಗೂ ಸಮುದ್ರ ಭೋರ್ಗರಿತ ನೂಗ್ತಾ ಇದೆ. ಸಮುದ್ರ ಕೊರೆತ ತಪ್ಪಿಸಲು ಹಾಕಿರುವಂತಹ ಭಾರೀ ಗಾತ್ರದ ಬಂಡೆ ಕಲ್ಲುಗಳನ್ನು ಸಮುದ್ರದ ಅಲೆಗಳು ಕೊಚ್ಚಿಕೊಂಡು ಹೋಗಿದೆ. ಕಳೆದ ಒಂದು ವಾರದಿಂದ ಯಾರೂ ಮೀನುಗಾರರು ಸಮುದ್ರಕ್ಕೆ ಇಳಿತಾ ಇಲ್ಲ. ಗಾಳಿಯ ಒತ್ತಡ ಹೆಚ್ಚಿದ್ದು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮೀನುಗಾರಿಕೆ ರಸ್ತೆ ಸಮುದ್ರ ಕೊರೆತಕ್ಕೆ ತುತ್ತಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ನಮ್ಮ ಉಡುಪಿಯ ಪ್ರತಿನಿಧಿ ದೀಪಕ್ ಜೈನ್ ನೀಡಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಏಕಕಾಲದಲ್ಲಿ 2 ಚಂಡಮಾರುತಗಳು ಎದ್ದಿರುವಂಥದ್ದು. ಹಾಗಾಗಿ ಕಡಲು ಪ್ರಕ್ಷುಬ್ಧಗೊಂಡಿದೆ. ಅಲ್ಲಲ್ಲಿ ಮಳೆಯ ವಾತಾವರಣ ಸೃಷ್ಟಿಯಾಗ್ತಾ ಇರುವಂಥದ್ದು. ನಾವಿವಾಗ ಮಟ್ಟು ಬೀಚ್ನಲ್ಲಿದ್ದೇವೆ. ಇದು ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂತಹ ಮಟ್ಟು ವ್ಯಾಪ್ತಿ. ಇಲ್ಲಿ 2006ರ ನಂತರ ಫಸ್ಟ್ ಟೈಮ್ ಇಲ್ಲಿ ಕಡಲ್ ಕೊರೆತ ಆಗಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ದೊಡ್ಡ ದೊಡ್ಡ ಕಲ್ಲುಗಳನ್ನು ಅಕ್ಕಪಕ್ಕದಲ್ಲಿ ಹಾಕಿದ್ದಾರೆ ಕಡಲ್ ಕೊರೆತವನ್ನು ತಪ್ಪಿಸೋದಕ್ಕೆ. ಆ ಎಲ್ಲ ಬಂಡೆ ಕಲ್ಲುಗಳನ್ನು ಸಮುದ್ರ ಆಪೋಷಣ ಪಡೆದಿರುವಂಥದ್ದು. ಭೂಮಿ ಬಿರುಕು ಬಿಟ್ಟಿದೆ. ತೆಂಗಿನ ಮರಗಳು ಕೂಡ ಸಮುದ್ರಕ್ಕೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಇನ್ನೇನು 5-10 ಮೀಟರ್ವರೆಗೆ ಸಮುದ್ರ ಏನಾದರೂ ಕೊರೆತ ಆದರೆ ಸಾಲು ಸಾಲು ತೆಂಗಿನ ಮರಗಳು ಅದು ಸಮುದ್ರಕ್ಕೆ ಬೀಳ್ತದೆ ಅನ್ನುವಂಥದ್ದು. ಅದರ ಪಕ್ಕದಲ್ಲೇ 10-20 ಮೀಟರ್ನಲ್ಲಿ ಒಂದು ರಸ್ತೆ ಇದೆ. ಇದನ್ನು ಮೀನುಗಾರಿಕಾ ರಸ್ತೆ ಅಂತೇಳಿ ಕರೀತಾರೆ. ಇಲ್ಲಿ ಜನ ಓಡಾಡೋದಕ್ಕೆ ಸುತ್ತಮುತ್ತ ಮನೆಗಳು ಕೂಡ ಈ ರಸ್ತೆಯನ್ನು ಬಳಸುವಂಥದ್ದು. ಹಾಗಾಗಿ ಜನ ಆತಂಕದಲ್ಲಿದ್ದಾರೆ. ಕಡಲಿನ ಅಬ್ಬರ ಇನ್ನಷ್ಟು ಜಾಸ್ತಿ ಆಗ್ತದೆ ಅನ್ನುವಂಥ ಮಾಹಿತಿ ಇದೆ. ಈಗಾಗಲೇ ಲಕ್ಷದ್ವೀಪದ ಸಮೀಪದಲ್ಲಿ ಒಂದು ಚಂಡಮಾರುತ ಎದ್ದಿದೆ. ವಾಯುಭಾರ ಕುಸಿತ ಆಗಿತ್ತು. ಇಲ್ಲಿ ಚಂಡಮಾರುತ ಎದ್ದು 3-4 ದಿವಸ ಫಿಶಿಂಗ್ ಚಟುವಟಿಕೆಗಳು ಇಲ್ಲ. ಈಗ ಬಂಗಾಳ ಕೊಲ್ಲಿಯಲ್ಲಿ ಮೋಂತಾ ಚಂಡಮಾರುತ ಎದ್ದಿರೋದ್ರಿಂದ ಈ ಥರದ ಕಡಲು ಪ್ರಕ್ಷುಬ್ಧ ಆಗಿರುವಂಥದ್ದು. ಭಾರೀ ಗಾತ್ರದ ಅಲೆಗಳು, 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ, ಈ ಥರದ ವಾತಾವರಣ ಸೃಷ್ಟಿಯಾಗಬಹುದು. ಮೋಡ ಕವಿದ ವಾತಾವರಣ ಇದೆ. ಒಂದು ಲೆಕ್ಕದಲ್ಲಿ ಕಳೆದ 1-2-3 ದಿವಸ ಮಳೆಯನ್ನು ನೋಡಿದರೆ ಅದು ಜೂನ್ ಜುಲೈಯಲ್ಲಿ ಬರ್ತಾ ಇರುವಂತಹ ಗಾಳಿ ಮಳೆ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಜನ ಬಹಳ ಆತಂಕದಲ್ಲಿದ್ದಾರೆ. ನಮ್ಮ ಜೊತೆ ಲೋಕಲ್ ಮೀನುಗಾರರು ಮತ್ತು ನಿವಾಸಿಗಳಿದ್ದಾರೆ. ಸರ್, ಫಸ್ಟ್ ಟೈಮ್ ಬಹಳ ವರ್ಷದ ನಂತರ ಮಟ್ಟು ಬೀಚಲ್ಲಿ ಕಡಲ್ ಕೊರೆತ ಆಗಿದೆ ಅಂತ. ಹೌದು, 2006ರಲ್ಲಿ ಒಮ್ಮೆ ಆಗಿತ್ತಂತೆ, ಮತ್ತೆ 2025ರಲ್ಲಿ ಆದದ್ದು. ಸುಮಾರು ವರ್ಷಗಳಾದಮೇಲೆ ಈ ಥರ ಆಗ್ತಿರೋದು. ಅಂದರೆ ಇದು ಕಲ್ಲೆಲ್ಲ ಹಾಕಿದ್ರ ನಂತರ ಈ ಥರ ಎಲ್ಲ ಆಗ್ತುಂಟು. ಇಲ್ಲಿ ಹಾಕಿರಲಿಲ್ಲ, ಆ ಕಡೆ ಎಲ್ಲ ಹಾಕಿದ್ರು. ಮತ್ತು ತೆಂಗಿನ ಮರ ಎಲ್ಲ ಇತ್ತು, ಅದೆಲ್ಲ ಹೋಗಿದೆ. ಈಗ ಸಾಧಾರಣ ಒಂದು 10-20 ಫೀಟ್ ಅಷ್ಟು ಮುಂದೆ ಬಂದಿದೆ. ಈ ಕಡೆ ಆ ಕಡೆದ್ದೆಲ್ಲ ಮರಳೆಲ್ಲ ಹೋಗಿ ಈಗ ಕೊರೆತೆಲ್ಲ ಆಗಿದೆ. ಫಿಶಿಂಗ್ ಈಗ ಇವತ್ತು 6ನೇ ದಿನ ರಜೆಯಾಗಿ ತುಂಬ ಕಷ್ಟ ಉಂಟು. ಈಗ ಒಂದು 10-11 ದಿವಸ ಆಗ್ತಾ ಉಂಟು ಅಂತ. ಫಿಶಿಂಗ್ ಎಲ್ಲ ಡೌನ್ ಆಗಿ ಎಲ್ಲ ಫಿಶ್ ಮಾರ್ಕೆಟ್ಸ್ ಎಲ್ಲ ಹೋಗೋದಿಲ್ಲ. ಈಗ ತುಂಬ ಒಂದು ಗಾಳಿಯ ವೇಗದಿಂದ ತುಂಬ ಕಷ್ಟ ಆಗ್ತಾ ಉಂಟು ನಮಗೆ. ಎಲ್ಲ ಥರದ ಪ್ರಾಬ್ಲಮ್ ಬರ್ತಾ ಉಂಟು. ನದಿ ಇದೆ, ಸಮುದ್ರ ತೀರದಲ್ಲೆಲ್ಲ ಕೊರತೆಯಾಗಿ ಜನಗಳಿಗೆಲ್ಲ, ಇಲ್ಲಿ ಕರಾವಳಿಯವರಿಗೆಲ್ಲ ತುಂಬ ಕಷ್ಟ ಉಂಟು. ಮತ್ತು ಇದು ಫಿಶಿಂಗ್ ಎಲ್ಲ ತುಂಬ ನಷ್ಟ ಆಗಿದೆ. ಈಗ ಒಂದು 10-11 ದಿವಸದಿಂದ ಮೀನೇ ತುಂಬ ಮಾರ್ಕೆಟಿಗೆ ಹೋಗ್ತಾ ಇಲ್ಲ. ನಾವು ಸಹ ಹೋಗೋದಿಲ್ಲ. ನಮ್ಮ ಸಂಸಾರ ಸಹ ಹಾಗೆ ಎಲ್ಲ ಕಷ್ಟದಲ್ಲಿದ್ದಾರೆ. ಈಗ ಒಂದು ಗಾಳಿ ವೇಗ ಎಲ್ಲ ಕಮ್ಮಿ ಆದರೆ ನಾವು ದುಡಿಬೋದು ಅಂತ ನಮ್ಮದೊಂದು ಅನಿಸಿಕೆ ಅಷ್ಟೇ. ಏಕಕಾಲದಲ್ಲಿ ಬಂದಿರುವಂತಹ 2 ಚಂಡಮಾರುತಗಳು ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಆಸುಪಾಸಿನ ಜಿಲ್ಲೆಗಳನ್ನು ಕಂಗೆಡಿಸಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.